ನಮಸ್ತೆ. ಪ್ರಜಾ ಟಿವಿಯ ಎಲ್ಲ ವೀಕ್ಷಕರಿಗೂ ಯೋಗ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಅನಂತ್ ಯೋಗ ಮಾಸ್ಟರ್. ಯೋಗ ಅಂದ ತಕ್ಷಣ ನಮಗೆ ಒಂದಿಷ್ಟು ಅಭ್ಯಾಸಗಳು ಕಾಣಿಸ್ತವೆ ಕಣ್ಮುಂದೆ. ನಾನಾ ಥರದ ದೇಹ ಬಾಗಿರ್ತಕ್ಕಂಥದ್ದು, ನೇರ ಇರೋದು, ಹಿಂದೆ ಬಾಗೋದು, ಮುಂದೆ ಬಾಗೋದು, ಈ ಥರ ನಾನಾ ಥರದ ಭಂಗಿಗಳು ನಮ್ಮ ಕಣ್ಮುಂದೆ ಬರುತ್ತೆ. ಯೋಗ ದೇಹವನ್ನು ಬಾಗಿಸೋದಲ್ಲ, ಯೋಗ ನಮ್ಮ ಕೈಕಾಲು ನೋವನ್ನು ನಿವಾರಣೆ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಯೋಗ ನಮ್ಮ ಹೊಟ್ಟೆಯ ನೋವನ್ನು ನಿವಾರಣೆ ಮಾಡ್ಕೊಳ್ಳೋದಲ್ಲ, ಹೊಟ್ಟೆಯ ಬೊಜ್ಜನ್ನು ಕರೆಸ್ಕೊಳ್ಳೋದಷ್ಟೇ ಅಲ್ಲ, ಯೋಗ ನಮ್ಮ ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳೋದು ಅಲ್ಲ ಅಂದರೆ ಅದರ ಉಪಯೋಗ ಇಲ್ವಾ? ಖಂಡಿತ ಉಪಯೋಗ ಇದೆ. ನಾನು ಹೇಳ್ತಾ ಇರೋದು ಸೀಮಿತ ಅಲ್ಲ ಅಂತ. ಯೋಗಾಸನ ಯಾವುದೋ ಮೊಣಕಾಲಿಗೋ, ಹೊಟ್ಟೆಗೋ, ಬೆನ್ನಿಗೋ, ತಲೆಗೋ, ಕೈಗೋ, ಭುಜಕ್ಕೋ, ಹೃದಯಕ್ಕೋ ಅದಷ್ಟಕ್ಕೆ ಸೀಮಿತ ಅಲ್ಲ. ಒಂದು ಕಪ್ ತಗೊಳ್ತೀವಿ, ಒಂದು ಕಪ್ ಅದಕ್ಕೆ ಸೀಮಿತವಾದ ಸ್ಥಳ ಇರುತ್ತೆ. ಆದರೆ ಯೋಗ ಅನ್ನೋ 2 ಅಕ್ಷರಕ್ಕೆ ಸೀಮಿತತೆ ಅಂತ ಇಲ್ಲ. ಇಡೀ ನಮ್ಮ ಜೀವನವನ್ನೇ ಪರಿಪೂರ್ಣವಾಗಿ ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡುತ್ತೆ ಈ ಯೋಗಾಸನ, ಪ್ರಾಣಾಯಾಮ, ಧ್ಯಾನ. ಯೋಗ ಅನ್ನೋ 2 ಶಬ್ದದಲ್ಲಿ ಇಷ್ಟು ಅಗಾಧವಾದ ಅರ್ಥಗಳಿದೆ. ನೆನ್ಪಿಟ್ಕೊಳ್ಳಿ, ದೇಹವನ್ನು ಸುಸ್ಥಿತಿಗೆ ಮಾಡಿಕೊಳ್ಳುತ್ತೆ, ಮನಸ್ಸನ್ನು ಸುಸ್ಥಿತಿಗೆ ತರುತ್ತೆ, ನಮ್ಮ ಸಂಬಂಧಗಳನ್ನು ಸುಸ್ಥಿತಿಗೆ ತರುತ್ತೆ, ನಮ್ಮ ಆಲೋಚನೆಗಳು, ನಮ್ಮ ನಡತೆ, ನಮ್ಮ ಬಾಂಧವ್ಯ, ನಮ್ಮ ಸ್ನೇಹ, ನಮ್ಮ ವ್ಯವಹಾರ, ಹೇಳಬೇಕು ಅಂದರೆ ಇಡೀ ಸಮಾಜವೇ ಸುಸ್ಥಿತಿಯಲ್ಲಿ ಇರುತ್ತೆ. ಯಾವುದು ಮಾಡೋದ್ರಿಂದ? ಈ ಯೋಗ, ಪ್ರಾಣಾಯಾಮ, ಧ್ಯಾನ ಮಾಡೋದ್ರಿಂದ. ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಅದು ಯಾವ್ಯಾವ ವಯಸ್ಸಿನವರು ಹೇಗೆ ಮಾಡಬೇಕು, ಯಾವ ವಯಸ್ಸಿನಲ್ಲಿ ಯಾವ ಸಮಸ್ಯೆಗಳಿದ್ದರೆ ಅವ್ರೇನು ಮಾಡಬೇಕು, ತುಂಬ ಏಜ್ ಆದವ್ರು ಹೇಗೆ ಮಾಡಬೇಕು, ಮಧ್ಯವಯಸ್ಕರು ಹೇಗೆ ಮಾಡಬೇಕು, ಮಕ್ಕಳು ಹೇಗೆ ಮಾಡಬೇಕು, ಹೀಗೆ ನಾನಾ ಥರದ ವಿಧಾನಗಳಿದ್ದಾವೆ ಮತ್ತು ಸ್ಟೆಪ್ಸ್ಗಳಿದೆ. ಅದನ್ನು ನಾನು ತಿಳಿಸ್ಕೊಡ್ತೇನೆ. ಈ ಎಲ್ಲ ಅಭ್ಯಾಸಗಳನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಿ, ಬಹಳ ಒಳ್ಳೆಯದಾಗುತ್ತೆ. ಇವತ್ತು ನಾವೇನು ಮಾಡೋಣ ಅಂದರೆ ನಿಂತು ಮಾಡೋ ಅಭ್ಯಾಸದ ಕಡೆ ಗಮನ ಕೊಡೋಣ. ನಿಂತು ಮಾಡೋ ಅಭ್ಯಾಸ ಯಾವ್ಯಾವುದು ಮಾಡಬೇಕು, ಹೇಗೆ ಮಾಡಬೇಕು, ಅದರಲ್ಲೂ ಕ್ರಮಬದ್ಧತೆ ಇದೆ. ಅದನ್ನೆಲ್ಲ ತಿಳಿಸ್ಕೊಡ್ತೇನೆ. ಬನ್ನಿ, ಇವತ್ತಿನ ಯೋಗ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಂದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಂತು ಮಾಡೋ ಅಭ್ಯಾಸದ ಬಗ್ಗೆ ಗಮನ ಕೊಡೋಣ. ಬನ್ನಿ. ಮೊದಲಿಗೆ ತಾಡಾಸನ. ಈ ತಾಡಾಸನದ ಹೆಸರೇ ತಿಳಿಸುತ್ತಾ ಬೆಟ್ಟದ ರೀತಿ ಅಚಲವಾಗಿ ನಿಲ್ಲೋದನ್ನು ತಾಡಾಸನ ಅಂತ ಕರಿತೀವಿ. ತಾಡಾಸನ ಮಾಡುವ ವಿಧಾನ ಏನು ಅಂತ ತೋರಿಸ್ಕೊಡ್ತೀನಿ, ನೋಡಿ. ಅದಾದಮೇಲೆ ಅದರ ಲಾಭ ಏನು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ತಾಡಾಸನಕ್ಕೆ ಬರಬೇಕಾದ್ರೆ ದೇಹವನ್ನು ನೇರವಾಗಿ ಇಟ್ಕೋಬೇಕು. 2 ಪಾದಗಳನ್ನು ಹತ್ತಿರ ಇಟ್ಕೊಳ್ಳಿ, ಅಚಲವಾಗಿ ನಿಂತ್ಕೊಳ್ಳಿ. ನಿಧಾನವಾಗಿ ಕೈಗಳನ್ನು ಹೀಗೆ ಮೇಲೆ ತನ್ನಿ. ಭುಜದ ನೇರ ಇದೆಯಾ ಇಲ್ವಾ ಅಂತ ಒಮ್ಮೆ ಹೀಗೆ ನಿಧಾನ ತಿರುಗಿ ನೋಡಿದರೂ ಗೊತ್ತಾಗುತ್ತೆ. ಅಂಗೈಯನ್ನು ಮೇಲ್ಭಾಗ ಮಾಡಿ ನಮಸ್ಕಾರ ಸ್ಥಿತಿಗೆ ತನ್ನಿ. ಫಿಂಗರ್ಸ್ ಲಾಕ್ ಮಾಡಿ ಮತ್ತೆ ಅಂಗೈಯನ್ನು ಮೇಲ್ಭಾಗ ಮಾಡಿ ನಿಧಾನವಾಗಿ ಆದಷ್ಟು ಕಾಲು ತುದಿ ಬೆರಳು ಮೇಲೆ ನಿಂತ್ಕೊಳ್ಳಿ. ಇಲ್ಲಿ ಕೌಂಟಿಂಗ್ಸ್ ಇರಲಿ, ಕನಿಷ್ಠ ಪಕ್ಷ 10 ಸೆಕೆಂಡ್ ಇರಬೇಕು. 1 2 3 4 5 6 7 8 9 10. ಈಗ ನಿಧಾನವಾಗಿ ಹಿಂಡಿಯನ್ನು ಕೆಳಗೆ ತರ್ತೀರ. ಕೈಗಳನ್ನು ಹೇಗೆ ಮೇಲೆ ತೊಗೊಂಡೋಗಿದ್ದೀವಲ್ಲ ಹಾಗೆ ವಾಪಸ್ ತೊಗೊಂಬರ್ತೀರ. ಇಲ್ಲಿ ನಾವೇನು ಮಾಡಿದ್ವು ಅಂದರೆ ಕೈಗಳನ್ನು ಭುಜದ ನೇರ ತೊಗೊಂಡು
ನಮಸ್ಕಾರ ಸ್ಥಿತಿಗೆ ತಂದು ನಮಸ್ಕಾರ ಸ್ಥಿತಿಯಿಂದ ಫಿಂಗರ್ಸ್ ಲಾಕ್ ಮಾಡಿದ್ದು ಮತ್ತೆ ಅಂಗೈಯನ್ನು ಮೇಲ್ಭಾಗ ಮಾಡಿ ಆದಷ್ಟು ಕಾಲು ತುದಿ ಬೆರಳು ಮೇಲೆ ನಿಂತ್ಕೊಂಡು, ಈ ಕಾಲು ತುದಿ ಬೆರಳು ಮೇಲೆ ನಿಂತ್ಕೊಂಡಾಗ ಏನಾಗುತ್ತೆ ಅಂದರೆ ಈ ಮೀನು ಕಂಡ ಇರುತ್ತಲ್ಲ ಈ ಭಾಗ, ಈ ಪಾರ್ಟಿನ ಮೀನು ಕಂಡುಗಳೇನಾಗುತ್ತೆ ಸ್ಟ್ರೆಚಿಂಗ್ ಆಗುತ್ತೆ ಚೆನ್ನಾಗಿ. ಇದರ ಲಾಭ ಏನು? ತಾಡಾಸನ ಮಾಡೋದ್ರಿಂದ ಸ್ನಾಯು ಸೆಳೆತ ಉಂಟಾಗ್ತಾ ಇರುತ್ತೆ. ಅಂದರೆ ಮಧ್ಯೆ ಮಧ್ಯೆ ನಮಗೇನಾಗುತ್ತೆ ಅಂದರೆ ಚಳಿಗಾಲ ಇರ್ಬೋದು, ಮಳೆಗಾಲ ಇರ್ಬೋದು, ತಂಪು ಇದ್ದಾಗ ಮತ್ತು ಪ್ರಾಣಶಕ್ತಿ ಕೊರತೆ ಆದಾಗ ಏನಾಗುತ್ತೆ ಅಂದರೆ ಮಾಂಸಖಂಡಗಳು ಕ್ಯಾಚ್ ಆಗುತ್ತೆ. ಅದನ್ನು ಮಸಲ್ಸ್ ಕ್ಯಾಚ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಈ ಮಸಲ್ಸ್ ಕ್ಯಾಚ್ ಆದಾಗ ಏನಾಗುತ್ತೆ ತುಂಬ ನೋವಾಗುತ್ತೆ. ಈ ಅಭ್ಯಾಸ ಮಾಡೋದ್ರಿಂದ ಆ ಮಸಲ್ಸ್ ಕ್ಯಾಚ್ ನಿವಾರಣೆ ಆಗುತ್ತೆ, ಒಂದು ಲಾಭ. ಎರಡನೇ ಲಾಭ, ಸಾಮಾನ್ಯವಾಗಿ ಹೆಚ್ಚು ನಿಂತು ಕೆಲಸ ಮಾಡ್ತಕ್ಕಂಥವ್ರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ವೆರಿಕೋಸ್ ಪ್ರಾಬ್ಲಮ್ ಆಗುತ್ತೆ. ವೆರಿಕೋಸ್ ಅಂದರೆ ಈ ಭಾಗದ ಮಾಂಸಖಂಡದಲ್ಲಿ ಇರ್ತಕ್ಕಂಥ ನರಗಳು ದಪ್ಪ ಹಿಗ್ಗಿ ಗಂಟಾಗುತ್ತೆ, ಊತ ಬರುತ್ತೆ, ಗಾಯ ಆಗುತ್ತೆ, ಪಸ್ ಫಾರ್ಮ್ ಆಗುತ್ತೆ. ಸೊ ಆಪ್ರೇಷನ್ಸ್ ಎಲ್ಲ ಮಾಡಬೇಕಾಗುತ್ತೆ. ಈ ಅಭ್ಯಾಸ ಮಾಡೋದ್ರಿಂದ ಅದು ತಂತಾನೆ ನಿವಾರಣೆ ಆಗುತ್ತೆ. ಎಷ್ಟು ಸಮಯದಲ್ಲಿ? ಕೇವಲ 3 ತಿಂಗಳಲ್ಲಿ 100% ಸರಿ ಮಾಡ್ಕೋಬೋದು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಚಿಕ್ಕ ಮಸಾಜಿಂಗ್ ಕೂಡ ಇದೆ, ಅದು ಇನ್ನೊಂದು ದಿನ ನಾನು ತೋರಿಸ್ತೇನೆ. ಈ ಅಭ್ಯಾಸದ ಹೆಸರು ತಾಡಾಸನ. ತಾಡಾಸನ ಆಯಿತು. ತಾಡಾಸನದ ನೆಕ್ಸ್ಟ್ ಅಭ್ಯಾಸ ತ್ರಿಯಕ ತಾಡಾಸನ. ತ್ರಿಯಕ ತಾಡಾಸನ ಅಂದರೆ ಏನು? ಅದೇ ಪೊಸಿಷನಲ್ಲಿ ನಿಂತಿರ್ತೀರ. ಇಲ್ಲೇನು ಮಾಡ್ತೀರಾ? ಒಂದು ಕೈಯನ್ನು, ಯಾವುದಾದ್ರೂ ಒಂದು ಕೈಯನ್ನು, ಸಪೋಸ್ ಈಗ ಎಡಗೈಯನ್ನು ಮೇಲೆ ತರ್ತೀರ, ಅಂಗೈಯನ್ನು ಮೇಲ್ಭಾಗ ಮಾಡ್ತೀರಾ, ನಿಧಾನವಾಗಿ ಆದಷ್ಟು ಸಂಪೂರ್ಣವಾಗಿ ಹೀಗೆ ಬಗ್ತೀರಾ. ಇಲ್ಲಿ ಬಗ್ದಾಗ ಕನಿಷ್ಠ ಪಕ್ಷ 10 ಸೆಕೆಂಡ್ ಸ್ಟೇ ಮಾಡಬೇಕು. 1 2 3 4 5 6 7 8 9 10. ಹಾಗೆ ಮತ್ತೆ ನಿಧಾನಕ್ಕೆ ಸಹಜ ಸ್ಥಿತಿಗೆ ಬನ್ನಿ. ಈಗ ಆಪೋಸಿಟ್ ಹ್ಯಾಂಡ್ ಅಂದರೆ ಬಲಗಡೆ ಕೈ, ಅಂಗೈ ಮೇಲ್ಭಾಗ ಮಾಡೋದು. ಆದಷ್ಟು ನಿಧಾನವಾಗಿ ಸಂಪೂರ್ಣವಾಗಿ ಬಗ್ಗಿ, ಎಷ್ಟು ಸಾಧ್ಯನೋ ಅಷ್ಟು ಬಗ್ಗಬೇಕು. ಮೊಣಕೈ ನೇರವಾಗಿರಬೇಕು. 1 2 3 4 5 6 7 8 9 10. ಹಾಗೆ ಮತ್ತೆ ವಾಪಸ್ ಸಹಜ ಸ್ಥಿತಿಗೆ ಬನ್ನಿ. ಈ ಅಭ್ಯಾಸದ ಹೆಸರು ತ್ರಿಯಕ ತಾಡಾಸನ. ಈ ಅಭ್ಯಾಸ ಮಾಡೋದ್ರಿಂದ ಏನು ಲಾಭ ಸಿಗುತ್ತೆ ಅಂದರೆ, ಹೀಗೆ ಇಟ್ಕೊಳ್ತೀರಾ, ಕೈಯನ್ನು ನಿಧಾನ ಮೇಲೆ ತರ್ತೀರಾ, ಅಂಗೈಯನ್ನು ಮೇಲ್ಭಾಗ ಮಾಡಿ ಹೀಗೆ ಬಗ್ತೀರಾ. ಹೀಗೆ ಬಗ್ದಾಗ ಏನಾಗುತ್ತೆ ಅಂದರೆ ಈ ಭಾಗದ ಪಕ್ಕೆಯ ಭಾಗ ಚೆನ್ನಾಗಿ ಸ್ಟ್ರೆಚಿಂಗ್ ಆಗುತ್ತೆ. ಹಾಗೆ ಮಾಂಸಖಂಡಗಳು ಹಿಗ್ಗುತ್ತೆ, ಕರಳಿನ ಒಳಭಾಗ ಕೂಡ ಚೆನ್ನಾಗಿ ಹಿಗ್ಗುತ್ತೆ. ಹಾಗೆ ಆಪೋಸಿಟ್ ಸೈಡ್ ಮಾಡ್ತೀರಾ, ಹೀಗೆ ಇಲ್ಲಿ ಕೂಡ ಅದೇ ಸ್ಥಿತಿ ಬರುತ್ತೆ. ಇಲ್ಲಿ ಏನೇನು ಲಾಭ ಆಗುತ್ತೆ ದೇಹದ ಒಳಭಾಗದಲ್ಲಿ ಗಮನಿಸಿ. ಮೊದಲನೇ ಲಾಭ, ಈ ಪಕ್ಕೆಯ ಭಾಗದಲ್ಲಿ ಗ್ಯಾಸ್ಟ್ರಿಕ್ ಇದ್ದವರಿಗೆ ಬಹಳ ಕಷ್ಟ ಆಗ್ತಾಯಿರುತ್ತೆ, ಉಸಿರು ಹಿಡ್ಕೊಂಡಂಗಾಗಿ ತುಂಬ ಒದ್ದಾಡ್ತಾ ಇರ್ತೀರ, ಅವರಿಗೆ ಬಹಳ ಉಪಯುಕ್ತವಾದಂಥ ಅಭ್ಯಾಸ ಇದು. ಎರಡನೇದು, ಉಸಿರಾಟದ ಸಮಸ್ಯೆ ಇರುತ್ತೆ, ಅಂದರೆ ಲಂಗ್ಸ್ ಪ್ರಾಬ್ಲಮ್ ಇರುತ್ತೆ. ಯಾಕೆ? ನಾವು ಹೆಚ್ಚಿನ ಕೊಬ್ಬು ಇರ್ತಕ್ಕಂಥ ಆಹಾರವನ್ನು ತಿಂದಿರ್ತೀವಿ. ಈ ಪಕ್ಕೆಯ ಭಾಗ ನಮ್ಮ ದೇಹದ ಕವಚ, ರಕ್ಷಾ ಕವಚ. ಈ ರಕ್ಷಾ ಕವಚದ ಒಳಗೆ 2 ಅತ್ಯಂತ ಮುಖ್ಯವಾದಂಥ ಸ್ಥಳಗಳಿದ್ದಾವೆ. ಒಂದು ಹೃದಯ ಸ್ಥಾನ, ಇನ್ನೊಂದು ಉಸಿರಾಟದ ಕ್ರಿಯೆ ಅಂದರೆ ಶ್ವಾಸಕೋಶ. ಈ ಶ್ವಾಸಕೋಶಕ್ಕೂ ಮತ್ತು ಹೃದಯಕ್ಕೂ ಜಾಗ ಬೇಕಲ್ವಾ ವರ್ಕ್ ಮಾಡಲಿಕ್ಕೆ. ಗಾಳಿಯನ್ನು ತುಂಬಿಕೊಂಡಾಗ ಹಿಗ್ಗುತ್ತೆ, ಕುಗ್ಗುತ್ತೆ ಲಂಗ್ಸ್. ಇನ್ನು ಹಾರ್ಟ್ ಬೀಟಿಂಗ್ ಆಗಬೇಕು ಸರಿಯಾಗಿ. ಇಲ್ಲಿ ಮಾಂಸಖಂಡಗಳು ಅತಿಯಾದ ಕೊಬ್ಬು ಮಿಶ್ರಿತ ಆಹಾರ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಮಾಂಸಖಂಡಗಳು ಚೆನ್ನಾಗಿ ಯಥೇಚ್ಛವಾಗಿ ಬೆಳೆದು ಬಿಡುತ್ತೆ. ಆ ಬೆಳೆದಾಗ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸಪೋಸ್ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ನೀವು ಮನೆಯಲ್ಲಿರ್ತೀರ, ಈ ಮನೆಯ 4 ಕಡೆ ಗೋಡೆಗಳಿರ್ತವೆ. ಆ ಗೋಡೆ ಒಳಗಡೆ ಸ್ಥಳ ಇದ್ದರೆ ನಾವು ವಾಸ ಮಾಡಲಿಕ್ಕೆ ಸುಲಭ ಇರುತ್ತಾ, ಅಥವಾ ಗೋಡೆಯ ಒಳಗಡೆಗೆ ತುಂಬ ಏನಾದರೂ ಒಂದು ತುಂಬ್ಕೊಂಡ್ಬಿಟ್ರೆ ನಮಗೆ ಓಡಾಡಲಿಕ್ಕೆ ಜಾಗ ಇಲ್ಲ, ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂದರೆ ಹೇಗೆ ಕಷ್ಟ ಆಗುತ್ತೆ. ಹಾಗೆ ನಮ್ಮ ಹೃದಯಕ್ಕೂ ಅಷ್ಟೇ, ಲಂಗ್ಸಿಗೂ ಅಷ್ಟೆ. ಈ ಎರಡಕ್ಕೂ ತನ್ನ ಕೆಲಸ ಮಾಡಲಿಕ್ಕೆ ಸ್ಥಳ ಬೇಕು, ಜಾಗ ಬೇಕು. ಅದಕ್ಕಾಗಿ ಭಗವಂತ ಏನು ಮಾಡಿದ್ದಾನೆ ಅಥವಾ ಪ್ರಕೃತಿ ಏನು ಮಾಡಿದ್ದಾರೆ ಅಂದರೆ ಈ ರಕ್ಷಾ ಕವಚವನ್ನು ಕೊಟ್ಟಿದ್ದಾರೆ. ಅಂದರೆ
ಈ ಪಕ್ಕೆಯನ್ನು ಕೊಟ್ಟಿದ್ದಾರೆ. ಈ ಪಕ್ಕೆಯ ಮಧ್ಯೆ ಸ್ಥಳ ಇದ್ದರೆ ಅದದು ತನ್ನ ಕೆಲಸ ಮಾಡಲಿಕ್ಕೆ ಸುಲಭ ಆಗುತ್ತೆ. ಇಲ್ಲಿ ನಮಗೇನಾಗಿರುತ್ತೆ, ಯಾವುದ್ಯಾವುದೋ ಆಹಾರ ತಿಂತೀವಿ ಅಥವಾ ಆಹಾರ ತಿಂದ್ಬಿಟ್ಟು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅವಾಗೇನಾಗುತ್ತೆ, ಬೊಜ್ಜು ಸಂಗ್ರಹ ಆಗಿ ಹಾಗೆ ದಪ್ಪ ಆಗ್ತೀವಿ. ಆ ದಪ್ಪ ಆದಾಗ ಮಾಂಸಖಂಡಗಳು ಯಥೇಚ್ಛವಾಗಿ ಬೆಳ್ಕೊಳ್ತವೆ. ಅವಾಗ ಉಸಿರಾಟದ ಕ್ರಿಯೆಯ ಸಮಸ್ಯೆ ಶುರುವಾಗುತ್ತೆ. ಅವಾಗ ಲಂಗ್ಸ್ ಪ್ರಾಬ್ಲಮ್ ಬರುತ್ತೆ. ಏನಾದರೂ ಸ್ವಲ್ಪ ಕೆಲಸ ಮಾಡಿದರೆ ಸಾಕು. ತುಂಬ ಜನ ಹತ್ತಿರ ಬರ್ತಾರೆ, ನನ್ನ ಹತ್ರ ಬಂದಾಗ ಹೇಳ್ತಾರೆ, ಗುರುಗಳೇ ಈ ಥರ ಕಷ್ಟ ಆಗುತ್ತೆ, ಉಸಿರಾಡಿದರೆ ತುಂಬ ಎದೆ ನೋವಾಗುತ್ತೆ, ಉಸಿರಾಡ್ಲಿಕ್ಕೆ ಆಗೋದೇ ಇಲ್ಲ, ಏನು ಮಾಡಬೇಕು ಅಂತ ಕೇಳ್ತಾರೆ. ಆವಾಗ ಈ ತ್ರಿಯಕ ತಾಡಾಸವನ್ನು ಮಾಡೋದ್ರಿಂದ ಬಹಳ ಉಪಯುಕ್ತವಾಗಿರುತ್ತೆ. ಇನ್ನೊಂದು ಹಾರ್ಟ್ ಬೀಟಿಂಗ್, ಹೃದಯ ಬಡಿತ. ಸರಿಯಾಗಿ ಹೃದಯ ಬಡಿತ ಆಗೋದಿಲ್ಲ. ಮಾಂಸಖಂಡಗಳು ಇಲ್ಲೂ ಕೂಡ ಯಥೇಚ್ಛವಾಗಿ ಒತ್ತು ಬಿಡುತ್ತೆ, ಅಲ್ಲಿ ಫಂಕ್ಷನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ತ್ರಿಯಕ ತಾಡಾಸನ ಕನಿಷ್ಠ ಪಕ್ಷ ಬಲಗಡೆ ಒಂದು 5 ಸಾರಿ, ಎಡಗಡೆಗೆ ಒಂದು 5 ಸಾರಿ, ಈ ರೀತಿ ಎರಡೂ ಭಾಗದಲ್ಲಿ 5 ಸುತ್ತನ್ನು ಮಾಡೋದ್ರಿಂದ ಬಹಳ ಉಪಯುಕ್ತವಾಗಿರುತ್ತೆ. ಅಲ್ಲಿಗೆ ಮಾಂಸಖಂಡಗಳ ಬಿಗಿತ್ವವಾಗಿ ಸಡಿಲ ಆಗುತ್ತೆ. ಇದು ದೊಡ್ಡ ಲಾಭ ಹೃದಯಕ್ಕೆ ಮತ್ತು ಶ್ವಾಸಕೋಶಕ್ಕೆ. ಇನ್ನು ಸ್ವಲ್ಪ ಕೆಳಭಾಗ ಬಂದಾಗ ಹೀಗೆ ಬಗ್ತೀವಿ. ಹೀಗೆ ಬಗ್ದಾಗ ಇಲ್ಲಿಯ ಭಾಗ ಸ್ಟ್ರೆಚ್ ಆಗುತ್ತೆ, ಅಂದರೆ ಪಕ್ಕೆಯಿಂದ ಸ್ವಲ್ಪ ಕೆಳಭಾಗ, ಸೊಂಟದ ಭಾಗ ಸ್ಟ್ರೆಚಿಂಗ್ ಆಗುತ್ತೆ. ಇಲ್ಲಿ ಈ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ 2 ಮೂತ್ರಕೋಶಗಳು ಇರುತ್ತೆ, ತಮಗೆಲ್ಲ ಗೊತ್ತಿರುತ್ತೆ. ಇಲ್ಲಿ ಒಂದು ಕಡೆ ಏನಾಗುತ್ತೆ, ಕಂಪ್ರೆಸ್ ಆಗುತ್ತೆ, ಇನ್ನೊಂದು ಕಡೆ ಸ್ಟ್ರೆಚಿಂಗ್ ಆಗುತ್ತೆ. ಅಂದರೆ ಒಂದು ಕಡೆ ಮೂತ್ರಕೋಶ ಸರಿಯಾಗಿ ಎಳ್ತಾ ಬರುತ್ತೆ, ಮತ್ತೊಂದು ಕಡೆ ಪ್ರೆಸ್ಸಿಂಗ್ ಆಗುತ್ತೆ, ಇಚ್ಕುತ್ತೆ. ಹಾಗೆ ಆಪೋಸಿಟ್ ಸೈಡ್ ಮಾಡಿದಾಗ ಏನತ್ತೆ, ಈ ಭಾಗದ ಮೂತ್ರಕೋಶ ಸರಿಯಾಗಿ ಎಳ್ತಾ ಬರುತ್ತೆ, ಈ ಭಾಗ ಇಚ್ಕೊಳ್ಳುತ್ತೆ. ಈ ಕಂಪ್ರೆಸ್ಸಿಂಗು ಸ್ಟ್ರೆಚಿಂಗು ಎರಡೂ ಭಾಗದಲ್ಲಿ ಏಕಕಾಲದಲ್ಲಿ ಆಗೋದ್ರಿಂದ ಎಲ್ಲ ಥರದ ಮೂತ್ರಕೋಶದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಇದು ಬಹಳ ಸರಳ. ಎಷ್ಟೇ ವಯಸ್ಸಾಗಿರ್ಬೋದು ಅಥವಾ ರೋಗಿಗಳಾಗಿರ್ಬೋದು ಅಥವಾ ತುಂಬ ದಪ್ಪ ಇರ್ಬೋದು, ಯಾರಿಗೂ ಯಾವ ಭೇದ ಭಾವ ಇಲ್ದಲೆ ಈ ಅಭ್ಯಾಸವನ್ನು ಮಾಡ್ಬೋದು. ಇದು ಕಿಡ್ನಿಗೂ ಕೂಡ ಬಹಳ ಒಳ್ಳೆಯದು. ಇನ್ನು ಕರಳಿನ ಒಳಭಾಗದಲ್ಲಿ ಮಡಿಕೆಗಳಿರ್ತವೆ. ಆ ಮಡಿಕೆಗಳಲ್ಲಿ ಆಹಾರ ಕಟ್ಕೊಂಡಾಗ ಕೊಳೆತಾಗ ಗಾಳಿ ಉತ್ಪತ್ತಿ ಆಗುತ್ತೆ. ಅದನ್ನು ನಾವು ಗ್ಯಾಸ್ಟ್ರಿಕ್ ಅಂತ ಕರಿತೀವಿ. ಈ ಗಾಳಿ ಉತ್ಪತ್ತಿ ಆಗೋದು ಯಾಕೆ? ಆಹಾರ ಕೊಳೆಯೋದ್ರಿಂದ. ಆಹಾರ ಯಾಕೆ ಕೊಳೆಯುತ್ತೆ? ಜಿಗುಟು ಪದಾರ್ಥಗಳನ್ನು ತಿಂತೀವಿ, ತಿಂದಾಗ ರೇಚಕವಾಗಿರೋದಿಲ್ಲ, ಅಂದರೆ ಫೈಬರ್ ಕಂಟೆಂಟ್ ಇರೋದಿಲ್ಲ, ಅದು ಸ್ಟಿಕ್ಕಿ ಆಗುತ್ತೆ, ಅಂದರೆ ಅಂಟ್ಕೊಳ್ಳುತ್ತೆ, ಕೊಳಿಲಿಕ್ಕೆ ಶುರುವಾಗುತ್ತೆ. ಇಲ್ಲಿ ಏನು ಮಾಡಿರ್ತೀವಿ, ಸರಿಯಾಗಿ ಹೀಗೆ ಸ್ಟ್ರೆಚಿಂಗ್ ಮಾಡಿದಾಗ ಈ ಕರಳಿನ ಒಳಭಾಗ, ಅಂದರೆ ಕರಳಿನ ಮಡಿಕೆಗಳಿರ್ತಾವಲ್ಲ, ಹಿಗ್ತವೆ, ಈ ಕಡೆ ಕುಗ್ಗುತ್ತೆ. ಮತ್ತು ಹೀಗೆ ಮಾಡಿದಾಗ ಇಲ್ಲಿ ಹಿಗ್ಗುತ್ತೆ, ಆಪೋಸಿಟ್ ಸೈಡ್ ಕುಗ್ಗುತ್ತೆ. ಈ ಎರಡು ಹಿಗ್ಗೋದು ಕುಗ್ಗೋದು ಕರಳಿನ ಒಳಭಾಗದ ಮಡಿಕೆಗಳಲ್ಲಿ ಆಗೋದ್ರಿಂದ ಹೇಳಿದೆ ಕೇಳಿದೆ ಗ್ಯಾಸ್ಟ್ರಿಕ್ ಮತ್ತು ಆ್ಯಸಿಡಿಟಿ ಕೂಡ ನಿವಾರಣೆ ಆಗುತ್ತೆ. ಅತ್ಯಂತ ಸರಳವಾದಂಥ ಅಭ್ಯಾಸ, ಮಾಡೋಕ್ಕೆ ಬಹಳ ಸುಲಭ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಹಣ್ಣು ವೃದ್ಧರವರೆಗೂ ಈ ಅಭ್ಯಾಸವನ್ನು ಮಾಡ್ಬೋದು. ಮತ್ತೊಮ್ಮೆ ತೋರಿಸ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಎರಡೂ ಪಾದವನ್ನು ಆದಷ್ಟು ಹತ್ತಿರ ಇಟ್ಕೋಬೇಕು. ನಿಧಾನವಾಗಿ ಯಾವುದಾದ್ರೂ ಒಂದು ಕೈಯನ್ನು ತಗೊಳ್ಳಿ, ಅಂಗೈಯನ್ನು ಮೇಲ್ಭಾಗ ಮಾಡಿ, ಹಾಗೆ ನಿಧಾನವಾಗಿ ಪೂರ್ತಿಯಾಗಿ ಬಗ್ಗಿ. ಹೇಗೆ ಬಗ್ಗಿರಬೇಕು? ನಾವು ಹೇಗೆ ನಿಂತಿರ್ತೀವೋ ಹಾಗೆ ಬಗ್ಬೇಕು. ಕ್ರಾಸಾಗಿ ಕೆಲವ್ರು ಹೀಗೆ ಬಗ್ತಾರೆ, ಅದು ತಪ್ಪು ವಿಧಾನ. ನಾವು ಯಾವ ರೀತಿ ನಿಂತಿರ್ತೀವೋ ಹಾಗೆ ಬಗ್ಬೇಕು. ಮೊಣಕೈ ಕೂಡ ಆದಷ್ಟು ನೇರವಾಗಿರುವಂಥ ಪ್ರಯತ್ನ ಮಾಡಿ. ಹಾಗೆ ಏನು ಮಾಡ್ತೀರಾ, ಕೈಗಳನ್ನು ವಾಪಸ್ ತರ್ತೀರಾ, ಕೆಳಗೆ ಮಾಡ್ತೀರಾ. ಆಪೋಸಿಟ್ ಹ್ಯಾಂಡ್ ತಗೊಳ್ಳಿ, ಮತ್ತೆ ಅಂಗೈ ಮೇಲ್ಭಾಗ ಮಾಡ್ತೀರಾ, ನಿಧಾನವಾಗಿ ಸಂಪೂರ್ಣವಾಗಿ ಹೀಗೆ ಬಗ್ತೀರಾ. ಸೊ ಈ ಭಾಗ ಚೆನ್ನಾಗಿ ಸ್ಟ್ರೆಚಿಂಗ್ ಆಗುತ್ತೆ. ನಿಮಗೆ ಅದು ಫೀಲ್ ಗೊತ್ತಾಗಬೇಕು. ಬಟಕ್ಸಿಂದ ಹಿಡಿದು ಸೊಂಟ, ಎದೆಯ ಭಾಗ, ಹಾಗೆ ಮತ್ತು ಶೋಲ್ಡರ್, ಈ ಭಾಗ ಸರಿಯಾಗಿ ಸ್ಟ್ರೆಚಿಂಗ್ ಆಗ್ತಾ ಇದೆ, ಅಲ್ಲಿ ಸಣ್ಣದಾಗಿ ನೋವು ಕಾಣಿಸ್ಕೊಳ್ತಾ ಇದೆ ಅಂದರೆ ನಿಮಗೆ ಅರ್ಥ ಆಗುತ್ತೆ, ಯಾರು ಹೇಳಬೇಕಾಗಿಲ್ಲ, ನಾನು ಮಾಡ್ತಾ ಇರೋ ಅಭ್ಯಾಸ ಸರಿಯಾಗಿದೆ ಅಂತ. ಬಹಳ ಸುಲಭ ಮತ್ತು ಬಹಳ ಸರಳ, ಎಲ್ಲ ವಯಸ್ಸಿನವರು ಮಾಡಲಿಕ್ಕೆ ಸುಲಭ ಇದೆ. ಚೆನ್ನಾಗಿ ಅಭ್ಯಾಸ ಮಾಡಿ. ಯಾವುದೇ ಥರದ ಹೃದಯ ಸಂಬಂಧಿ ತೊಂದರೆ ಇದ್ದರೂ ನಿವಾರಣೆ ಮಾಡ್ಕೋಬೋದು. ಶ್ವಾಸಕೋಶದ ಅಂದರೆ ಉಸಿರಾಟದ ಕ್ರಿಯೆಗೆ ಸಂಬಂಧಪಟ್ಟಂಥ ತೊಂದರೆ ಇದ್ದರೂ ಅದು ಕೂಡ ನಿವಾರಣೆ ಆಗುತ್ತೆ. ಆಮೇಲೆ ಮೂತ್ರಕೋಶದ ಸಮಸ್ಯೆ ಇದ್ದರೆ ಅದು ಕೂಡ ಸ್ಟ್ರೆಚಿಂಗು ಮತ್ತು ಕಂಪ್ರೆಸ್ಸಿಂಗ್ ಆಗೋದ್ರಿಂದ ಅದು ಕೂಡ ಚೆನ್ನಾಗಿ ಸುಸ್ಥಿತಿಗೆ ಬರುತ್ತೆ. ಇನ್ನು ಕರಳಿನ ಒಳಭಾಗ ಸ್ಟ್ರೆಚಿಂಗ್ ಆಗೋದ್ರಿಂದ ಆ ಮಡಿಕೆಯಲ್ಲಿ ಸಂಗ್ರಹ ಆದಂಥ ಗಲೀಜು ಕೂಡ ಬಿಚ್ಕೊಳ್ಳುತ್ತೆ. ಸೊ ಬಿಚ್ಕೊಂಡು ಮೋಷನ್ ಸರಿಯಾಗುತ್ತೆ, ಮಲಬದ್ಧತೆಯೂ ನಿವಾರಣೆ ಆಗುತ್ತೆ, ಗ್ಯಾಸ್ಟ್ರಿಕ್ಕು ನಿವಾರಣೆ ಆಗುತ್ತೆ, ಆ್ಯಸಿಡಿಟಿನೂ ನಿವಾರಣೆ ಆಗುತ್ತೆ. ಇದು ಬಹಳ ಸುಲಭವಾಗಿರ್ತಕ್ಕಂಥ ಅಭ್ಯಾಸ. ಈ ಅಭ್ಯಾಸ ಮಾಡಬೇಕಾದ್ರೆ ಸಮಾಧಾನವಾಗಿ ಮಾಡಿ, ಮತ್ತು ಆದಷ್ಟು ಮನಸ್ಸನ್ನು ನೀವು ಅಭ್ಯಾಸ ಮಾಡೋ ಕಡೆನೇ ಕೇಂದ್ರೀಕರಿಸಿರಬೇಕು. ಕನಿಷ್ಠ ಪಕ್ಷ
10 ಸರಿ ಮಾಡಿ ಬಹಳ ಒಳ್ಳೆಯದಾಗುತ್ತೆ. ಆರೋಗ್ಯ ಚೆನ್ನಾಗಿದೆ, ನಮಗೇನೂ ತೊಂದರೆ ಇಲ್ಲ ಅಂದರೆ ಅಟ್ಲೀಸ್ಟ್ 5 ಟೈಮ್ಸ್ ಮಾಡಿ. ನನ್ನ ಪ್ರಕಾರ 5 ಸರಿಗಿಂತ 10 ಸರಿ ಮಾಡೋದು ಬಹಳ ಒಳ್ಳೆಯ ಅಭ್ಯಾಸ. ಅಭ್ಯಾಸದ ಹೆಸರು ತ್ರಿಯಕ ತಾಡಾಸನ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.